ನಮಸ್ಕಾರ. ನಾನು ಕನ್ನಡದಲ್ಲಿ ಈಗ ಒಂದು ಹೊಸ ಆಯಾಮನ ನೋಡ್ತಾ ಇದ್ದೀನಿ. ಅದೇ ಬಂದು ಸೈಬರ್ ಕ್ರೈಮ್ ರಿಲೇಟೆಡ್ ನಿಮಗೆ ಮಾಹಿತಿನ ಕೊಡೋದು. ಆನ್‌ಲೈನ್ ಟ್ರೇಡಿಂಗ್ ಸ್ಕ್ಯಾಮ್ ಇದು ತುಂಬಾ ನಡೀತಾ ಇದೆ. ಇದು ಹೆಂಗಂದ್ರೆ ನಿಮಗೆ ಒಂದು ಫಾಲ್ಸ್ ಪ್ರಾಮಿಸ್ ಕೊಡ್ತಾರೆ. ಇಲ್ಲಿ ನಿಮಗೆ 20% ರಿಟರ್ನ್ ಕೊಡ್ತೀವಿ, 1,00,000 ಹಾಕಿದ್ರೆ ನಿಮಗೆ 2,00,000 ಮಾಡ್ತೀವಿ, ಅಥವಾ ನಿಮಗೆ ಇದೊಂದು ಎಕ್ಸ್ಕ್ಲೂಸಿವ್ ಆಗಿರೋ ಒಂದು ಇನ್ವೆಸ್ಟ್‌ಮೆಂಟ್ ಆಪರ್ಚುನಿಟಿ, ಬೇರೆ ಯಾರಿಗೂ ನಾವು ಇದನ್ನ ಬಿಟ್ಕೊಡ್ತಿಲ್ಲ, ನೀವು ಮಾತ್ರ ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು ಅಂತ. ಇಂಥ ಒಂದು ಆಫರ್‌ಗಳು ಬಂದಾಗ ರಿಸರ್ಚ್ ಮಾಡದೆ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಅಲ್ಲಿ ಹಿಡನ್ ಚಾರ್ಜಸ್ ಇರುತ್ತೆ. ಅಂತಂದರೆ ಕಮಿಷನ್ಸ್ ಇರ್ಬೋದು, ಅಥವಾ ಬ್ರೋಕರೇಜ್ ಅಂತ ಹೇಳ್ಬೋದು, ಅಥವಾ ಅವರು ಅದನ್ನು ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಹೇಳ್ಬೋದು, ಅದಿರುತ್ತೆ. ಫೇಕ್ ಪ್ಲ್ಯಾಟ್ಫಾರ್ಮ್ಸ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆನ್ಲೈನ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಇರ್ಬೋದು, ಮೊಬೈಲ್ ಆ್ಯಪ್ಸ್ ಇರ್ಬೋದು. ನಿಮಗೆ ಇದು ನೋಡಿದ್ರೆ ತುಂಬ ಲೆಜಿಟಿಮೇಟ್ ಲೀಗಲ್ ಆಗಿ ಕಾಣಿಸುತ್ತೆ, ಬಟ್ ಅದು ನಿಮ್ಮ ದುಡ್ಡನ್ನು ಎತ್ಕೊಳ್ಳೋದಕ್ಕೆ ಮಾಡಿರೋದು. ಸೊ ಅದು SBI ಪೋರ್ಟಲ್ ಥರನೇ ಕಾಣಿಸ್ಬೋದು, Paytm ಲಿಂಕ್ ಥರನೇ ಕಾಣಿಸ್ಬೋದು. ನಿಮಗೆ ದುಡ್ಡು ಬಂದಂಗೆ ಇರುತ್ತೆ, ಬಟ್ ಅದು ಬರ್ತಿರಲ್ಲ. ಇದನ್ನು ನಾವು ಫೇಕ್ ಪ್ಲ್ಯಾಟ್ಫಾರ್ಮ್ಸ್ ಕಾಣಿಸುತ್ತೆ. ಆಮೇಲೆ ನಿಮಗೆ ಈ ಇನ್ವೆಸ್ಟ್ಮೆಂಟ್ಗೆ ಒಂದು ಸೆನ್ಸ್ ಆಫ್ ಅರ್ಜೆನ್ಸಿ ಅಥವಾ ಪ್ರೆಷರ್ ಮಾಡ್ತಾರೆ. ಈಗಲೇ ಮಾಡಬೇಕು, ಈ 15 ದಿವಸಕ್ಕೆ ಮಾಡಬೇಕು, ಇವತ್ತೇ ಮಾಡಬೇಕು, ಇಲ್ಲಾಂದ್ರೆ ಇದು ಹೊರಟೋಗುತ್ತೆ ಆಪರ್ಚುನಿಟಿ ಅಂತ. ಸೊ ಆಗ ಏನಾಗುತ್ತೆ, ನೀವು ಮಾಹಿತಿಯನ್ನು ಸಂಗ್ರಹಿಸಿ ಇದು ಏನಾಗ್ತಿದೆ ಏನು ಅಂತ ತಿಳ್ಕೊಳ್ಳೋದಕ್ಕೂ ನಿಮಗೆ ಸಮಯ ಸಿಗೋದಿಲ್ಲ. ಆ್ಯಂಡ್ ಕೊನೆಯದಾಗಿ ಏನಂದರೆ, ಇಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ನ ಕೇಳ್ತಾರೆ. ನಿಮ್ಮ ಆಧಾರ್ ನಂಬರ್ ಇರ್ಬೋದು, ಬ್ಯಾಂಕ್ ಅಕೌಂಟ್ ನಂಬರ್ ಇರ್ಬೋದು, ಇಂಥ ಒಂದು ಇನ್ಫಾರ್ಮೇಷನ್ಸ್ನ ಯಾರಿಗೂ ಕೊಡಬೇಡಿ. ಸೊ ಇದರಿಂದ ಕೂಡ ನಿಮ್ಮ ದುಡ್ಡನ್ನು ಎತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಈ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಅನ್ನೋದು ಒಂದು ಹೊಸ ಆನ್ಲೈನ್ ಟ್ರೇಡಿಂಗ್ ಸ್ಕ್ಯಾಮ್ ಶುರು ಆಗಿದೆ. ಅದರ ಬಗ್ಗೆ ಎಚ್ಚರ ವಹಿಸಿ.